2-3 ವರ್ಷ ನಾವು ಈ ಕಾರ್ಯಕ್ರಮನ ಮಿಸ್ ಮಾಡಿಕೊಳ್ತಿದ್ವಿ. ಮೊನ್ನೆ ನಮ್ಮ ಲಿಂಗಸೂರಲ್ಲಿ ಕಾರ್ಯಕ್ರಮದಲ್ಲಿ ಶರಣರು ಆಗಮಿಸಿದ್ರು. ಆವಾಗ ವಿಷಯ ಪ್ರಸ್ತಾಪ ಮಾಡಿದ್ರು. ಆಯ್ತು ಬರ್ತೀವಿ ಅಂತ ಹೇಳಿದ್ವಿ. ಅವರ ಆಹ್ವಾನದ ಮೇರೆಗೆ ನಾವು ಈ ಒಂದು ಕಾರ್ಯಕ್ರಮ ಭಾಗವಹಿಸಬೇಕಾಯಿತು. ನನಗೆ ಇಲ್ಲಿ ಬಂದ ಮೇಲೆ ಇದರ ಮಹತ್ವ, ಇದರ ಪವಾಡ ತುಂಬ ನನಗೆ ಆಶ್ಚರ್ಯಕರವಾದ ವಿಚಾರ ಅಂತ ಗೊತ್ತಾಯಿತು. ಕಾರಣ ಏನಂತಂದ್ರೆ, ಆ ಚಟ್ಟಿ ಅನ್ನಂತ ಅಮಾಸಿ ಬಗ್ಗೆ ವಿವರಣವಾಗಿ ಈಗ ಹೇಳಿದ್ರು, ಯಾರೋ ಇದ್ರ ಬಗ್ಗೆ ವಿವರಣವಾಗಿ ಹೇಳಿದ್ರು. ಯಾವುದೇ ಒಂದು ಕಾರ್ಯಕ್ರಮ ಈ ರೀತಿಯಲ್ಲಿ ನಿರಂತರವಾಗಿ ನಡಿಬೇಕಾತಂದ್ರೆ ಅದು ವ್ಯಕ್ತಿಯಿಂದ ಅಂತಲ್ಲ, ಇದು ಶಕ್ತಿಯಿಂದ ನಡೀತಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ವ್ಯಕ್ತಿಯ ಪ್ರಯತ್ನಕ್ಕೆ ಆ ಶಕ್ತಿ ಸಾಥ್ ಕೊಟ್ಟಾಗ ಮಾತ್ರ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಸಾವಿರಾರು ಜನರುಗಳು ಪ್ರಸಾದ ಮಾಡಿ ಯಾವುದೋ ಅಡೆತಡೆಗಳು ಇರಲಾರ್ದನೆ, ಯಾವುದೋ ತೊಂದರೆ ಇರಲಾರ್ದನೆ ಮೃಷ್ಟಾನ್ನ ಭೋಜನವನ್ನು ಮಾಡ್ತಾ ಇದ್ರಲ್ಲ, ಅದು ತುಂಬಾ, ನೀವೇ ಪ್ರತಿ ವರ್ಷ ಈ ಭಾಗವಹಿಸಿ ಈ ಒಂದು ಅಮೃತವನ್ನು ಸವಿತಿರಲ್ಲ, ನೀವೇ ಪುಣ್ಯವಂತರಂತ ನಾನು ಹೇಳಿ ಬಯಸ್ತೇನೆ. ಆ ಒಂದು ನಾನು ಪ್ರಸಾದ ಮಾಡಿದೆ ಈಗ. ಆದರೆ ಆ ಪ್ರಸಾದ ನಾನು ಆಲ್ಮೋಸ್ಟ್ ಆಲ್ ನನ್ನ ಈ ಒಂದು 45 ವರ್ಷದ ಜೀವನದಲ್ಲಿ ನಾನು ಈ ಪ್ರಸಾದ ಎಲ್ಲಿ ಮಾಡಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ನಾನೊಬ್ಬ ಆಯುರ್ವೇದ ಒಂದು ಪಾರಂಪರಿಕ ವೈದ್ಯನಾಗಿ ಹೇಳ್ಬೇಕಂತಂದ್ರೆ ಇದರಲ್ಲಿ ಎಲ್ಲಾ ವಿಟಮಿನ್ಗಳು ಅದಾವ, ಇಂಥದೇ ಇಲ್ಲ ಅಂತಿಲ್ಲ. ಆದ್ರೆ ನಾನು ಹೇಳ್ತೇನೆ ಗುರುಗಳಿಗೆ, ನೀವು ತಿಂಗಳಿಗೊಮ್ಮೆ ಈ ಒಂದು ಪ್ರಸಾದ ಮಾಡ್ರಿ ಎಲ್ಲರಿಗೆ ಅಂತ ಹೇಳ್ತೇನೆ. ಯಾಕಂತಂದ್ರೆ ಈಗ ನಮ್ಮ ದೇಹದಲ್ಲಿ ವಿಟಮಿನ್ ಕೊರತೆ ಆಗಿದೆ. ಈಗ ಬರೀ ಅನ್ನ ಸಾಂಬಾರ್ ಅನ್ನೋದು ಈಜಿ ಫುಡ್ ಆಗಿಬಿಟ್ಟೈತೆ ನಮಗ. ಹಿಂಗ್ ಪಟ್ನ ಬಿದ್ರೆ ಸಾಕ ಕೈಕಾಲು ಮುರಿದು ಹೋಗ್ತಾವೆ. ಈಗ ಕಾರಣ ಏನಂದ್ರೆ ನಮ್ಮ ಹತ್ರ ಕ್ಯಾಲ್ಸಿಯಂ ಇಲ್ಲ, ಸುಣ್ಣದ ಅಂಶ ಇಲ್ಲ. ಈ ಒಂದು ಪ್ರಸಾದದಲ್ಲಿ ಏನೈತೆ ಅಂತಂದ್ರೆ ಪುಂಡೆ ಪಲ್ಯ ಐತೆ, ಅಂಬ್ರಿಕಾಳು ಅದಾವ, ಹುಳ್ಳಿಕಾಳು ಅದಾವ, ಏನಿಲ್ಲ ಅಂದ್ರೆ ಎಲ್ಲದ ಐತೆ. ಈ ಸ್ವರ್ಗದಲ್ಲಿ ಸಿಗ್ತಕ್ಕಂಥ ಎಲ್ಲಾ ಐಟಮ್ ಅದರಲ್ಲಿ ಅದಾವ. ಅದು ಅಮೃತಕ್ಕೆ ಸಮಾನ ಅಂತ ನಾನು ಹೇಳಿ ಬಯಸ್ತೇನೆ. ಹಾಗಾಗಿ ಇಲ್ಲಿ ಈ ಮಠದ ಭಕ್ತರಾಗ್ಲಿ, ಈ ಗ್ರಾಮದ ಮತ್ತು ನಾಗರಿಕ ಎಲ್ಲರೂ ಪುಣ್ಯವಂತರು. ರಂಗಲಿಂಗೇಶ್ವರರ ಆಶೀರ್ವಾದ ತಮ್ಗೆಲ್ಲರಿಗೂ ಇರಲಿ. ಯಾಕಂದ್ರೆ ನಾನು ಒಂದು ಪಾರಂಪರಿಕ ವೈದ್ಯನಾಗಿ ಈ ಒಂದು ವಿಚಾರನ ಒಂದು ಬರೇ ಒಂದು ದೇವರ ಹೆಸರಿನಲ್ಲಿ, ಒಂದು ಶರಣರ ಹೆಸರಿನಲ್ಲಿ ಈ ಪ್ರಸಾದ ನಡೆಯೋದಲ್ಲ, ಈ ಪ್ರಸಾದದ ಹಿಂದೆ ಏನೋ ಒಂದು ಮಹಿಮೆ ಇದೆ ಅಂತ ನಾನು ಹೇಳ್ತೀನಿ. ಕಾರಣ ಏನಂತಂದ್ರೆ, ಚಟ್ಟಿ ಅಮಾಸೆಯಲ್ಲಿ ಇದೇ ರೀತಿಯಲ್ಲಿ ಪ್ರಸಾದನ ಮಾಡ್ಬೇಕಂತ ಮೂಲ ಪುರುಷರಿಗೆ ಏನು ಹಾಕಿಕೊಟ್ರು ಅದರಲ್ಲಿ ತುಂಬಾ ಅರ್ಥ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸಮಯದಲ್ಲೇ ಕೆಲವು ಮಳೆ ಬಂದು ನಿಂತು ಎಲ್ಲಾ ಪೈರುಗಳು, ಎಲ್ಲಾ ಕಾಯಿಪಲ್ಯಗಳು ಈ ಸಿಗುವಂತ ಸಮಯದಲ್ಲಿ ಈ ಪ್ರಸಾದ ಮಾಡಿದ್ದಾರೆ. ಇದು ವಿಶೇಷ. ಈಗ ಈ ಪ್ರಸಾದ ಮಾಡಿದ ಮೇಲೆ ಮುಂದೆ ಏನು ಬರುತ್ತೆ? ಬೇಸಿಗೆ ಬರುತ್ತೆ. ಬೇಸಿಗೆ ಬರಬೇಕಾದ್ರೆ ದೇಹ ಯಾವ ರೀತಿ ಇರ್ಬೇಕಂದ್ರೆ ನಮ್ದು ಕೂಲ್ ಆಗಿರ್ಬೇಕು. ಬೇಸಿಗೆ ಬರೋಷ್ಟೊತ್ತಿಗೆ ನಮ್ಗೆ ಕೂಲ್ ಆಗಿರ್ಬೇಕು. ನೋಡಿ ಎಷ್ಟು ವಿಶೇಷವಾಗಿ ಇದನ್ನ ಶರಣರು ಏರ್ಪಾಡು ಮಾಡಿದ್ದಾರೆ. ಈ ರೀತಿಯಲ್ಲಿ ನಾವು ವರ್ಷಕ್ಕೊಂದ್ಸಲ ಈ ರೀತಿ ಪ್ರಸಾದ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ವಿಟಮಿನ್ D3, ವಿಟಮಿನ್ B12 ಅಂತ ಒಂದು ಏನು ವಿಟಮಿನ್ ಇರ್ತಾರೆ ನಮ್ಮ ದೇಹದಲ್ಲಿ ಹೇರಳವಾಗಿ ಹೆಚ್ಚಳ ಆಗುತ್ತೆ. ಈಗ ಕೆಲವೊಬ್ಬ ಹೆಣ್ಮಕ್ಳಿಗೆ ಕಾಲು ಇರಿತೇವ, ನನಗೆ ಮೈಕೈ ನೋವು ಇರ್ತೈತೆ, ಮುಂಜಾನೆ ಬೇಗ ಎದ್ದೇಳಕ್ಕಾಗಲ್ಲ ಅನ್ನೋರು ಏನು ಇರ್ತೈತಲ್ಲ, ಈ ಪ್ರಸಾದದಲ್ಲಿ ಅಷ್ಟು ಮಹತ್ವ ಐತಿ. ಇದರಲ್ಲಿ ನಾನು ಈ ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ನಾನು ಸ್ಟಡಿ ಮಾಡಿದಂತ ವಿಚಾರದಲ್ಲಿ ಈ ಪ್ರಸಾದನ ನಾನು ತುಂಬಾ ಅದ್ಭುತವಾಗಿ ನಾನು ಒಪ್ಪಿಕೊಳ್ತೀನಿ. ಯಾಕಂದ್ರೆ ನೋಡ್ರಿ, ಅದರ ಜೊತೆಗೆ ಸಜ್ಜಿ ರೊಟ್ಟಿ ಈಗ ಯಾಕೆ ಮಾಡ್ಬೇಕು? ಇದನ್ನು ಬ್ಯಾಸಿಗೆ ತಿನ್ನಕ್ಕಾಗಲ್ಲ, ಹೀಟ್ ಆಗುತ್ತೆ, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಆ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ಕಾಂಬಿನೇಷನ್ ಐತೆ. ಅವಾಗ ಅಕ್ಕಿ ಇರ್ಲಿಲ್ಲ, ನವಣೆಯನ್ನ ಇರ್ಬೋದು ಅನ್ಸುತ್ತೆ. ಅವಾಗ ನವಣೆಯನ್ನ ಬಾಣ ಇರ್ಬೋದು ಅವಾಗ ಆ ಸಮಯದಲ್ಲಿ. ಈ ಅಕ್ಕಿಯನ್ನೇ ಅಂತಲ್ಲ, ನಾನು ಹೇಳೋದೆಲ್ಲ ಅಂದ್ರೆ 2 ರೊಟ್ಟಿ ಹೆಚ್ಚಿಗೆ ತಿನ್ರಿ, ಅನ್ನ ಇಷ್ಟೇ ಊಟ ಮಾಡಿ. ಅನ್ನ ನಮ್ಮದಲ್ಲದು ಹೇಳ್ತಾರಲ್ಲ,
ಜೋಳ ತಿಂದವನು ತೋಳದಂತ ಆದವನು, ರಾಗಿ ತಿಂದವನು ನಿರೋಗಿ ಅಂತ. ಅಕ್ಕಿ ತಿಂದವನು ಅಕ್ಕಿ ಅಂತ ಆದವನು ಅಂತಾರೆ. ಆದ್ರೆ ಈ ಅಕ್ಕಿ ಅಲ್ಲ, ಈ ಅಕ್ಕಿ ಅಂದ್ರೆ ಅಕ್ಕಿ ತಿಂದವನು ಅಕ್ಕಿ ಅಂತ ಆರಿ ಹೋಗ್ಬಿಡ್ತಾರೆ ಮೇಲೆ ಜಲ್ದಿ. ಆದ್ರೆ ಆದಷ್ಟು ಯಾಕೆ ಹೇಳ್ತೇನೆ, ಈ ಕೆಮಿಕಲ್ ಫುಡ್ ಅನ್ನ ಏನು ಬ್ಯಾರೆಲ್ ಗಟ್ಲೆ ಎಣ್ಣೆ, ಲೋಡ್ ಗಟ್ಲೆ ಗೊಬ್ಬರ ಹಾಕಿ ನಾವ್ ಏನ್ ಬೆಳಿತೀವಿ ಅಕ್ಕಿನೇ ನಮಗ ಹಲವಾರು ರೋಗಗಳನ್ನ ತರುವಂತ ಒಂದು ಪದಾರ್ಥ ನಮ್ಗ ಆಗೈತೆ. ಹಾಗಾಗಿ ನೋಡಿ, ಈಗ ಹಳೆ ಮಂದಿ ಇದ್ರಿ ಎಲ್ಲರೂ, ಈಗ ಮಕ್ಕಳು ಅವ್ರ ಮುಂದ ತಾಯಿ ಕಾಲು ಹೊತ್ತಬೇಕು, ರಾತ್ರಿ ಅಡ್ಡಾಡಿ ಬಂದ್ರೆ ಕಾಲು ಹೊತ್ತಬೇಕು ಅಕ್ಕಿಗೆ, ಇಲ್ಲ ನಿಂತು ಬರಲ್ಲ ಅಂತ ಪರಿಸ್ಥಿತಿ ಆಗಿಬಿಟ್ಟೈತಿ. ಯಾಕೆ ಹೇಳು, ಅವ್ರಿಗೆ ಇವತ್ತು ಒಳ್ಳೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ. ಆದ್ರ ಹಳೆ ತಾಯಂದಿರು ಎಷ್ಟು ಪೌಷ್ಟಿಕ ಆಹಾರ ಊಟ ಮಾಡ್ಯಾರ ಅಂತಂದ್ರೆ, ಅವರು ಕೆಲಸ ಮಾಡಿದಷ್ಟು ಅರ್ಧ ಕೆಲಸ ಒಂದು ದಿವಸಕ್ಕೆ ನಾವು ಮಾಡೋಕ್ಕಾಗಲ್ಲ. ಕಾರಣ ಏನಂತಂದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ. ಅದಕ್ಕೆ ನಾನು ಹೇಳೋದೇನಂತಂದ್ರೆ, ನೀವು ತಿಂಗಳಿಗೆ ವಾರಕ್ಕೆ 2-3 ಸಲ ನುಗ್ಗಿ ಸೊಪ್ಪು, ಹುಳ್ಳಿಕಾಳು ಪಲ್ಯ ಮಾಡ್ಕೊಂಡು ತಿನ್ರಿ. ವಾರದಾಗ 2-3 ಸಲ ತಿನ್ರಿ. ಯಾರಿಗೆ ಮೊಣಕಾಲು ನೋವು, ಮೈಕೈ ನೋವು, ಮೋಸ ಕಂಡಗಳ ಸೆಳಿತ ಅವು ಏನದಾವಲ್ಲ, ನವಣಿ ಏನಂತಂದ್ರೆ ಹುಳ್ಳಿಕಾಳು, ನುಗ್ಗಿ ಸೊಪ್ಪು ಮತ್ತೆ ಬಿಳಿ ಎಳ್ಳು ಮತ್ತು ಬೆಲ್ಲ ಉಂಡಿ ಮಾಡಿ ಮಕ್ಕಳಿಗೆ, ಬೆಳೆಯುವ ಮಕ್ಕಳಿಗೆ, ಸಾಲಿಗೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಸರಿಯಾದ ಊಟ ಮಾಡಲ್ಲ. ಇಷ್ಟ ಊಟ ಮಾಡಿದ್ರೆ ಸಾಕಂತ ಹೋಗ್ಬಿಡ್ತಾರೆ. ಬ್ರೆಡ್ ತಿಂದೆ, ಬಿಸ್ಕಿಟ್ ತಿಂದೆ. ಯಾರು ನೀವು ಬ್ರೆಡ್ ಬಿಸ್ಕಿಟ್ ಮಕ್ಕಳಿಗೆ ಕೊಡ್ತೀರಿ ಅವ್ರಿಗೆ ಬೇದಿನೇ ಸರಿ ಆಗಲ್ಲ. ಫಸ್ಟ್ ಮೈಂಡಲ್ಲಿ ಇಟ್ಕರಿ. ಯಾರು ಬೇಕರಿ ಐಟಮ್ ಇಂದ ಮಕ್ಕಳನ್ನ ದೂರ ಇಡ್ತೀರಿ ಅವ್ರು ನಿಜವಾಗ್ಲೂ ಆರೋಗ್ಯವಂತರಾಗ್ತಾರೆ. ವಿಷಯನ್ನ ತಿನ್ನಿಸಬೇಡಿ. ಯಾಕಂತಂದ್ರೆ ಇವತ್ತಿನ ಒಂದು ಇದ್ರ ಪ್ರಕಾರ ಸಾಕಷ್ಟು ಜನರಿಗೆ, ನನ್ನ ಹತ್ರ ಬರ್ತಕ್ಕಂಥ ಪೇಷಂಟ್ಗೆ ಎಷ್ಟು ರಕ್ತಹೀನತೆ ಆಗೈತೆ ಅಂತ ದೇಹದಲ್ಲಿ ಅಂತಂದ್ರೆ, ಒಟ್ಟಾರೆಯಾಗಿ ಆ ಮಗುಗೆ 2 ತಿಂಗಳ 3 ತಿಂಗಳ ವರ್ಷದಲ್ಲಿ 1 ಸಲ 2 ಸಲ ಬ್ಲಡ್ ಹಾಕ್ತಾರಂತ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಕಾರಣ ಏನಂತಂದ್ರೆ, ಮಿತವಾದ ಆಹಾರ ಸೇವನೆ ಮಾಡಲ್ಲ. ನಾವು ತಿನ್ನೋದು ಏನಂತಂದ್ರೆ, ಮಗು ಸಾಲಿಗೆ ಬೆಳಿಗ್ಗೆ ಹೋಗುತ್ತೆ, ಅವಸರ ಬರ್ತದೆ ಅಂದು ಮತ್ತೆ ಮನೆಗೆ ಬರ್ತದೆ. ಮನೆಗೆ ಬಂದ ಕೂಡಲೇ ಆ ಮಗುಗೆ ಏನ್ ಕೊಡ್ತೀವಿ ಅಂತಂದ್ರೆ, ನಮ್ಮ ಮನೆಯಲ್ಲಿ ಒಂದು ಬಿಸ್ಕಿಟ್ ಕೊಡ್ತೀವಿ, ಇಲ್ಲ ಬ್ರೆಡ್ ಕೊಡ್ತೀವಿ, ಒಂದು ಗಂಗಾಳ ಚಾ ಹಾಕಿ ಕೊಟ್ಬಿಡ್ತೀವಿ ಆ ಮಗುಗೆ. ಆ ಮಗುಗೆ ಬೆಳವಣಿಗೆ ಹೇಗೆ ಆಗ್ಬೇಕು? ತಾಯಂದ್ರೆ ವಿಚಾರ ಮಾಡ್ರಿ. ಮುಂದೆ ಇವತ್ತಿನ ವಿಷಾಹಾರದಲ್ಲಿ ನಾವು ಅಮೃತ ಹುಡುಕಿ ತಿನ್ಬೇಕಾಗಿದೆ. ಆ ರೀತಿಯಾಗಿ ತಾವೆಲ್ಲರೂ ಮಕ್ಕಳ ಆರೋಗ್ಯಕ್ಕಾಗಿ ಮತ್ತು ತಮ್ಮ ಆರೋಗ್ಯಕ್ಕಾಗಿ ಒಳ್ಳೆ ಸ್ವಸ್ಥ ಆಹಾರವನ್ನು ಸೇವನೆ ಮಾಡಿ, ಒಳ್ಳೆ ಆಹಾರವನ್ನು ಸೇವನೆ ಮಾಡಿ ಆರೋಗ್ಯವಂತರಾಗಿರಿ. ಇವತ್ತಿನ ಈ ರಂಗಲಿಂಗೇಶ್ವರ ಈ ಒಂದು ಪುಣ್ಯಾಶ್ರಮಕ್ಕೆ ನಮ್ಮನ್ನು ಬಂದು ಇವತ್ತ ನಮ್ಮನ್ನ ಬರಮಾಡಿಕೊಂಡು ಇವತ್ತೇನು ನಮ್ಮ ಆಶೀರ್ವಾದ ಮಾಡಿದಂತ ಎಲ್ಲ ನಮ್ಮ ಶರಣರಿಗೆ ನಾನು ಧನ್ಯವಾದ ಹೇಳ್ತಾ ನಾನು ನಾಲ್ಕು ಭಾವಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ವಿಶೇಷವಾಗಿ ಹೇಳ್ತಂದ್ರೆ, ಪ್ರತಿ ವರ್ಷ ಒಂದು ದಿನದ ಉಚಿತ ಆರೋಗ್ಯ ಶಿಬಿರ ಮತ್ತು ಮನೆ ಮತ್ತು ಕಾರ್ಯಕ್ರಮ ಏನಾದರೂ ಅವಕಾಶ ಮಾಡಿಕೊಟ್ರೆ ಈ ಆಶ್ರಮಕ್ಕೆ ನಾವು ಒಂದು ಸೇವೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಬೇಡಿಕೊಳ್ತೇನೆ. ಧನ್ಯವಾದ. ಶ್ರೀ ಮಠದ ಬಗ್ಗೆ ಹಾಗೂ ದಾಸೋಹದ ಬಗ್ಗೆ ಹಿತನುಡಿ ಹಾಗೂ ಚಟ್ಟಿ ಅಮಾವಾಸ್ಯೆ ಬಗ್ಗೆ ತಿಳಿಸಿದಂತ, ಹಾಗೆ ದೇಹಕ್ಕೆ ಬೇಕಾಗಿರುವ ಎಲ್ಲಾ ಜೀವಸತ್ವದ ಬಗ್ಗೆ ವಿವರಣೆ ನೀಡಿದಂತ ಆನಂದ್ ಹೇರೂರ್ ವೈದ್ಯರಿಗೆ ಧನ್ಯವಾದಗಳು. ನೆಕ್ಸ್ಟ್